ಇನ್ನು ರಾಜೀನಾಮೆ ಅಧಿಕಾರದ ಎಲ್ಲ ಪ್ರಹಸನಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಕಡೆಯ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ತಮ್ಮ ಅಧಿಕಾರಾವಧಿಯ ಕಡೆಯ ಕ್ಷಣದಲ್ಲಿ ಜಾತಿ ಗಣತಿ ಅಂತ ಕರೆಯಲಾಗುವ ಕರ್ನಾಟಕ ರಾಜ್ಯ ಸಾಮಾಜಿಕ ಮತ್ತು ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷಾ ವರದಿಯನ್ನು ಅವರು ಸ್ವೀಕರಿಸಿದ್ದಾರೆ. ಸಂಜೆ ವಿಧಾನಸೌಧಕ್ಕೆ ಆಗಮಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ತಮ್ಮ ಕಚೇರಿಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ಆರ್ ನಾಯ್ಕ್ ಅವರಿಂದ ಜಾತಿ ಗಣತಿ ವರದಿಯನ್ನು ಸ್ವೀಕರಿಸಿದರು. ಈ ಮೂಲಕ ನಾನು ಸದಾ ಅಹಿಂದ ಪರ ಇರ್ತೀನಿ ಮತ್ತು ಜಾತಿ ಗಣತಿಯ ಪರವಾಗಿದ್ದಂತಹ ನನ್ನ ಬದ್ಧತೆ ಈ ಕ್ಷಣದಲ್ಲೂ ಅಧಿಕಾರ ಬಿಟ್ಟು ಹೋಗುವ ಸಂದರ್ಭದಲ್ಲೂ ಕೂಡ ಇದೆ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಯಾವ ಆತುರನೂ ಇಲ್ಲ. ನಾನು ನಿಮ್ಗೆ ಹೇಳಿದ್ದು ಒಂದು ತಿಂಗಳ ಹಿಂದೆನೇ ರೆಡಿ ಆಗಿತ್ತು. ಒಂದು ತಿಂಗಳಿಂದನೇ ನಾವು ಕೊಡಬೇಕು ಅಂತೇಳಿ ತಯಾರಿ ಮಾಡಿಕೊಡ್ತಾ ಇದ್ವಿ. ನಮ್ಮ ಮೆಂಬರ್ಸ್ ಕೆಲವರು ಅವೈಲೇಬಲ್ ಇಲ್ದಿದ್ದರಿಂದ ನಾವು ಅದನ್ನು ಫೈನಲ್ ಟಚ್ ಕೊಟ್ಟು ಬೈಂಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಮೀಟಿಂಗ್ ಆಗಿ ಅದನ್ನು ಅಪ್ರೂವ್ ಆಗಿದ್ದಕ್ಕೆ ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ. It is a coincidence that certain political developments have taken place. It has nothing to do with our submission of the report to the government. ಇನ್ನು ಇವತ್ತು ಸಲ್ಲಿಕೆ ಆಗಿರುವಂತಹ ವರದಿಯಲ್ಲಿ ಈ ಹಿಂದೆ ಅಂದರೆ 2018-19ರಲ್ಲಿ ಏನೋ ಸಲ್ಲಿಕೆ ಆಗಿತ್ತು ಒಂದು ವರದಿ, ಅದು 2024ರಲ್ಲಿ ಅದರ ಒಂದಿಷ್ಟು ಡೀಟೇಲ್ಸ್ ಏನು ಹೊರಗಡೆ ಬಿದ್ದಿತ್ತಲ್ಲ, ಆ ವರದಿಗೂ ಈ ವರದಿಗೂ ಬಹಳ ವ್ಯತ್ಯಾಸ ಏನು ಕಾಣ್ತಾ ಇಲ್ಲ. ಇಲ್ಲಿರುವಂತಹ ಕೆಲವೊಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಪ್ರಕಾರ ನೋಡ್ತಾ ಹೋದರೆ ಮುಸಲ್ಮಾನರ ಸಂಖ್ಯೆ ಅಲ್ಲೂ ಕೂಡ 75 ಲಕ್ಷದಷ್ಟಿತ್ತು, ಇಲ್ಲೂ ಕೂಡ 75-80 ಲಕ್ಷದಷ್ಟು ಮುಸಲ್ಮಾನರ ಜನಸಂಖ್ಯೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. 14% ಜನಸಂಖ್ಯೆ ಮುಸಲ್ಮಾನರದ್ದು ಕರ್ನಾಟಕದಲ್ಲಿ ಇದೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಯಾಕಂದರೆ ಮುಸಲ್ಮಾನರ ಜನಸಂಖ್ಯೆ ವಿಚಾರಕ್ಕೆ ಬಂದಾಗ ಜನಗಣತಿಯ ಸಂದರ್ಭದಲ್ಲಿ 2011ರಲ್ಲೂ ಕೂಡ 79 ಲಕ್ಷದಷ್ಟಿತ್ತು. ಬಹುತೇಕ ಅದೇ ಮಾದರಿಯಲ್ಲಿ ಮುಸಲ್ಮಾನರ ಜನಸಂಖ್ಯೆ ಗೋಚರಿಸ್ತಿದೆ. ಇನ್ನು ವೀರಶೈವ ಲಿಂಗಾಯತ ಸಮುದಾಯದ ಜನಸಂಖ್ಯೆ ಏನು ಬಹಳ ಪಾಪ್ಯುಲರ್ ಆಗಿ ಕ್ಲೈಮ್ ಮಾಡ್ಕೊಳ್ಳುವಂಥದ್ದು 18%ಇಂದ 20% ಅಂತ ಹೇಳ್ತಾ ಇದೆ, ಅಷ್ಟಿಲ್ಲ. ಬದಲಿಗೆ 60-65 ಲಕ್ಷ ಮಾತ್ರ ವೀರಶೈವ ಲಿಂಗಾಯತ ಸಮುದಾಯದವರು ಇದ್ದಾರೆ ಕರ್ನಾಟಕದಲ್ಲಿ ಅನ್ನೋದ್ರ ಬಗ್ಗೆ ಈ ಜಾತಿ ಗಣತಿಯ ವರದಿಯಲ್ಲಿ ಇರುವಂತಹ ಮಾಹಿತಿಗಳಿದ್ದವು. ಹಾಗೆಯೇ ಒಕ್ಕಲಿಗರ ಜನಸಂಖ್ಯೆ ವಿಚಾರಕ್ಕೆ ಬಂದಾಗ 10% ಒಕ್ಕಲಿಗರಿದ್ದಾರೆ. ಅವರು 55-60 ಲಕ್ಷ ಜನಸಂಖ್ಯೆಯನ್ನು ಹೊಂದಿದ್ದಾರೆ ಅಂಥೇಳಿ ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಕುರುಬರ ಸಂಖ್ಯೆಯೂ ಕೂಡ ರಾಜ್ಯದಲ್ಲಿ ಆಲ್ರೆಡಿ ಏನು ಬಹಳ ಪಾಪ್ಯುಲರ್ ಆಗಿರುವಂತಹ ನೆರೆಟಿವ್ ಪ್ರಕಾರವೂ ಕೂಡ ಲಿಂಗಾಯತ ನಂಬರ್ 1, ನಂಬರ್ 2 ಒಕ್ಕಲಿಗ, ನಂಬರ್ 3 ಕುರುಬರು ಇರ್ತಾರೆ ಅಂತೇಳಿ. ನಂಬರ್ 3ಯಲ್ಲಿನೇ ಕುರುಬರ ಜನಸಂಖ್ಯೆ ಕೂಡ ಗೋಚರಿಸಿದೆ. 40-45 ಲಕ್ಷ, 8% ಜನಸಂಖ್ಯೆ ಕುರುಬರ ಸಮುದಾಯದ ಇದೆ ಅಂಥೇಳಿ ಈ ವರದಿಯಲ್ಲೂ ಕೂಡ ಉಲ್ಲೇಖ ಆಗಿದೆ ಅಂತ ಹೇಳಿದೆ. ಈಗ ಈ ವರದಿಯನ್ನು ಅಂಗೀಕಾರ ಮಾಡುವಂಥದ್ದು ಮುಂದಿನ ಸರ್ಕಾರಕ್ಕೂ ಕೂಡ ಇರುವ ಬಹಳ ದೊಡ್ಡ ಜವಾಬ್ದಾರಿ ಆಗುತ್ತೆ. ಯಾಕಂದರೆ ಜಾತಿ ಗಣತಿಯನ್ನು ಕಾಂಗ್ರೆಸ್ ದೊಡ್ಡ ಅಸ್ತ್ರವಾಗಿಟ್ಟುಕೊಂಡು ಇಡೀ ದೇಶದ ಉದ್ದಗಲಕ್ಕೂ ಕೂಡ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಈಗ ಅದನ್ನು ಜಾರಿಗೊಳಿಸಬೇಕು, ಅಂಗೀಕಾರ ಮಾಡಬೇಕಾಗತ್ತೆ. ಪ್ರಬಲ ಸಮುದಾಯಗಳ ವಿರೋಧವನ್ನು ಹೇಗೆ ಎದುರಿಸಬೇಕಾಗತ್ತೆ, ಇವೆಲ್ಲವೂ ಕೂಡ ನೋಡಬೇಕಿದೆ. ಸಿಎಂ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಬದಲಾವಣೆ ಮಾಡುವಂಥದ್ದು ಹೈಕಮಾಂಡ್ ಪಾಲಿಗೆ ದೊಡ್ಡ ಅಗ್ನಿ ಪರೀಕ್ಷೆ. ಯಾಕೆಂದರೆ ಸಿದ್ದರಾಮಯ್ಯನವ್ರಿಗೆ ಇರುವಂತಹ ಮಾಸ್ ಇಮೇಜ್, ಅಹಿಂದ ಜನರ ಶಕ್ತಿ, ಆದರೂ ಕೂಡ ಅಳೆದು ತೂಗಿ ಹಲವು ಸುತ್ತಿನ ಚರ್ಚೆ, ಮಾತುಕತೆಯ ನಂತರ ಒಂದು ಅಂತಿಮ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ದಿಲ್ಲಿಯಲ್ಲಿ ನಿನ್ನೆ ನಡೆದಂತಹ ಸಭೆ ಅಷ್ಟು ಸುಲಭದ್ದಾಗಿರಲಿಲ್ಲ. ಒಂದೊಂದು ಮಾತು, ಒಂದೊಂದು ನಿರ್ಧಾರವೂ ಕೂಡ ಹೈಕಮಾಂಡ್ಗೂ ಕೂಡ ಬಹಳ ಮಹತ್ವದ್ದಾಗಿತ್ತು. ಕಡೆಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಇವರುಗಳ ಸಮ್ಮುಖದಲ್ಲಿ ಸಿಎಂ ಅವರ ಸ್ಮೂತ್ ಎಕ್ಸಿಟ್ಗೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಈ ವೇಳೆ ಸಿಎಂ ಕೂಡ ಕೆಲವು ಷರತ್ತುಗಳನ್ನು ವಿಧಿಸಿ ಒಪ್ಪಿಕೊಂಡಿದ್ದಾರೆ ಅನ್ನುವಂಥದ್ದು ಅಲ್ಲಿರುವ ಮಾಹಿತಿ. ಅದರಲ್ಲಿ ವಿಶೇಷವಾಗಿ ಹೈಕಮಾಂಡ್ ಅವರಿಗೆ ಸಿದ್ದರಾಮಯ್ಯವರು ಕೇಳುವಂಥದ್ದು DKಶಿ ಅವರ ಸಂಪುಟದಲ್ಲಿ 3 DCMಗಳು ಇರಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ತನ್ನ ಮಗನಿಗೆ DCM ಬೇಕು ಅನ್ನೋದನ್ನು ಸಿದ್ದರಾಮಯ್ಯನವರು ಕೇಳ್ಕೊಂಡಿಲ್ಲ ಅಂತೇಳಿ ಕೂಡ ಹೇಳಲಾಗಿದೆ. ಸಿದ್ದರಾಮಯ್ಯನವರು DCM ಮಾಡಿ, ನನ್ನ ಮಗನನ್ನೇ DCM ಮಾಡಿ ಅಂತೇಳೆಲ್ಲ ಕೇಳ್ಕೊಂಡಿಲ್ಲ. ಬದಲಿಗೆ DCM ಹುದ್ದೆಗಳನ್ನು ಸೃಷ್ಟಿಸಬೇಕು, ನಾನು ಹೇಳಿದ ಸಮುದಾಯಗಳಿಗೆ DCM ಪಟ್ಟವನ್ನು ಕೊಡಬೇಕು ಅನ್ನುವಂಥದ್ದು. ಹಾಗೆಯೇ ನಾನು ಕೇಳಿದಂಥ 20ಕ್ಕೂ ಹೆಚ್ಚು ಮಂದಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಮಾತುಕತೆ ನಡೆಸಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಶಿವಕುಮಾರ್ ಅವರು ಒಂದು ವೇಳೆ CM ಆದರೆ ಆಗ ಸತೀಶ್ ಜಾರಕಿಹೊಳಿ ಅವರನ್ನ KPCC ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಬೇಕು. ಯಾಕಂದರೆ ಅವರು ಅಧ್ಯಕ್ಷರಾಗಬೇಕು. ಆಗ ಅಹಿಂದ ಮತಗಳು ಜೊತೆಯಾಗಿಯೇ ಸಾಕ್ತವೆ ಕಾಂಗ್ರೆಸ್ ಜೊತೆಗೆ. KPCC ಅಧ್ಯಕ್ಷಗಿರಿ ಜೊತೆಗೆ ಸತೀಶ್ಗೆ ಮಂತ್ರಿ ಸ್ಥಾನವೂ ಕೂಡ ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ನಡೀತಾ ಇದ್ದಾವೆ. ಆದರೆ ಸಿದ್ದರಾಮಯ್ಯನವರ ಮನವೊಲಿಕೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದಿಷ್ಟು ಆಫರನ್ನು ಅವರ ಮುಂದಿಟ್ಟಿದೆ. ರಾಜ್ಯಸಭೆಗೆ ಅವ್ರನ್ನ ಆಯ್ಕೆ ಮಾಡುವಂಥದ್ದು ಮತ್ತು ಅದಕ್ಕಿಂತ ದೊಡ್ಡದಾಗಿ ಅಂದರೆ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕನ ಪಟ್ಟದ ಆಫರನ್ನು ಅವ್ರಿಗೆ ಕೊಡಲಾಗ್ತಾ ಇದೆ.
AICC ಅಧ್ಯಕ್ಷರಾಗಿ ಖರ್ಗೆ ಅವರು ಮುಂದುವರಿತಾರೆ. ಅವರಿಗೆ ಎರಡೆರಡು ಜವಾಬ್ದಾರಿ ಇದೆ, ಅದರ ಬದಲಿಗೆ ಕೇವಲ ಒಂದು ಜವಾಬ್ದಾರಿಯಲ್ಲಿ ಇರ್ತಾರೆ ಅವರು ಇನ್ನು ಮುಂದಕ್ಕೆ ಅಂತ ಹೇಳಿ. ಇನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಮಾನ ಪೋಸ್ಟ್ ನೀಡುವಂತಹ ಅಭಯ ಈ ಮೂಲಕ ಬಂದಿದೆ. ರಾಜ್ಯಸಭೆಗೆ ವಿಪಕ್ಷ ನಾಯಕನ ಸ್ಥಾನಕ್ಕೆ ಅವರನ್ನ ಆಯ್ಕೆ ಮಾಡುವಂತಹ ಭರವಸೆ. ರಾಜ್ಯಸಭೆಯ ಆಫರನ್ನು ಸಿದ್ದರಾಮಯ್ಯನವರು ಬಿಲ್ಕುಲ್ ಒಪ್ಪಿಗೆ ಕೊಟ್ಟಿಲ್ಲ. ಅದೇ ಮುಂದೆ ಅವರು ಒಪ್ಪಿಗೆ ಕೊಡಲೇಬಾರ್ದು ಅಂತೇನಿಲ್ಲ, ಯಾಕಂದರೆ ಜೂನ್ 8ರವರೆಗೂ ಕೂಡ ಬಹಳ ಸಮಯ ಇದೆ ನಾಮಿನೇಷನ್ ಮಾಡೋದಕ್ಕೆ. ರಾಜ್ಯ ರಾಜಕಾರಣದಲ್ಲಿ ಉಳಿದು ಪಕ್ಷ ಸಂಘಟನೆಗೆ ಒತ್ತು ಕೊಡ್ತೀನಿ ಅನ್ನೋಂಥದ್ದು ಸಿದ್ದರಾಮಯ್ಯನವರ ಈ ಹಿಂದಿನ ಸ್ಟೇಟ್ಮೆಂಟ್ಗಳು ಕೂಡ ಅದೇ ಆಗಿತ್ತು. ಈಗಲೂ ಕೂಡ ಈ ಕ್ಷಣದವರೆಗೆ ಅವರು ಆ ಸ್ಟೇಟ್ಮೆಂಟ್ಗೆ ಬದ್ಧರಾಗಿರುವಂಗೆ ಕಾಣ್ತಾ ಇದೆ. ಇಷ್ಟೆಲ್ಲದರ ಮಧ್ಯೆ ಸಿದ್ದರಾಮಯ್ಯನವರ ಸ್ಮೂತ್ ಎಕ್ಸಿಟ್ಗಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ದಾರೆ. ಈ ವೇಳೆ ರಾಜ್ಯ ನಾಯಕರೊಂದಿಗೆ ಅವರು ಸಭೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿರುವಂತಹ ಸುರ್ಜೇವಾಲಾ ರಾಜೀನಾಮೆ ವಿಚಾರಕ್ಕೆ ಯಾವುದೇ ರೀತಿಯಂತಹ ಸ್ಪಷ್ಟತೆಯನ್ನು ಕೊಡಲಿಲ್ಲ. CLP ಮೀಟಿಂಗನ್ನು ಕೂಡ ನಾವು ಕರೆದೇ ಇಲ್ಲ, ಅಂತಹ ಯಾವುದೇ ಬೆಳವಣಿಗೆಗಳು ಆಗಿಲ್ಲ. ಒಂದು ವೇಳೆ ಅಂಥದ್ದೇನಾದರೂ ನಡೆದರೆ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ ಅಂತ ಭಾಳ ತೇಲಿಸುವಂತಹ ಪ್ರಯತ್ನವನ್ನು ಸುರ್ಜೇವಾಲಾ ಅವರು ಮಾಡಿದ್ದಾರೆ. On the ensuing Rajya Sabha elections to 4 Rajya Sabha seats, on the ensuing 7 council seats, both of which are now scheduled to go for polls on 18th of June. Currently, no meeting of the legislature party has been called by the Congress party. No other decision has yet been taken. Siddaramaiah ji is a very seasoned, respectable leader of the party. Siddaramaiah ji, as the leader of opposition, as Chief Minister twice, has contributed immensely to the Congress party. Shri D.K. Shiv Kumar is an organization man, so my humble request is, whatever decisions party will take in days to come, I shall inform you.